ಅವಳಿ ವೀರರು ಗೋವಳರೊಂದಿಗೆ ಆಟವಾಡಿದ ಪ್ರದೇಶ ಇಲ್ಲಿದೆ. ಬಾಯಾರಿಕೆಯಾದಾಗ ಸೂರ್ಯದಿಂದ ಬಾವಿ ಶೋಧಿಸಿ ನೀರು ಕುಡಿದ ಕೂಟಾಜೆ ಕೆರೆಯು ಇಲ್ಲಿದೆ. ಇಲ್ಲೊಂದು ಬಾವಿ ಅಂದರೆ ಕಲ್ಲನ್ನು ಎಬ್ಬಿಸಿ ನೀರು ಕುಡಿದು ಹೋಗುವಂಥ ಒಂದು ಇತಿಹಾಸವನ್ನು ನಮ್ಮ ಅಜ್ಜ ಅಜ್ಜಿ ಹೇಳ್ತಾ ಇದ್ರು. ಎಣ್ಮೂರಲ್ಲಿ ನೇಮ ಆಗುವ ಸಂದರ್ಭದಲ್ಲಿ ತುಂಬ ಒಂದು ಸಾವಿರಾರು ಜನ ಬಂದು ಇಲ್ಲಿ ನೀರು ಕುಡಿದು ಅವರು ತೀರ್ಥ ಬಾವಿ ಅಂತಲೇ ಇಲ್ಲಿ ಭಾವಿಸ್ತಾರೆ ಬಂದು. ಪ್ರಿಯ ವೀಕ್ಷಕರ ನಮಸ್ತೆ. ತುಳುನಾಡಿನ ಅವಳಿ ವೀರರಾದ ಕೋಟಿ ಚೆನ್ನಯ್ಯರು ನಡೆದಾಡಿದ ನೆಲದಲ್ಲಿ ಈಗಲೂ ರೋಚಕ ನೆನಪುಗಳಿವೆ. ಅವಳಿ ವೀರರು ಗೋವಳರೊಂದಿಗೆ ಆಟವಾಡಿದ ಪ್ರದೇಶ ಇಲ್ಲಿದೆ. ಬಾಯಾರಿಕೆಯಾದಾಗ ಸೂರ್ಯದಿಂದ ಬಾವಿ ಶೋಧಿಸಿ ನೀರು ಕುಡಿದ ಕೂಟಾಜೆ ಕೆರೆಯು ಇಲ್ಲಿದೆ. ಕೋಟಿ ಚೆನ್ನಯ್ಯರು ತುಳುವರ ಪಾಲಿಗೆ ಹೆಚ್ಚು ಆಪ್ತವಾಗಿರುವುದು ಈ ಅವಳಿ ವೀರರು ನಮ್ಮ ನೆಲದಲ್ಲಿ ಓಡಾಡಿದರು ಎಂಬ ಕಾರಣಕ್ಕೆ. ಈ ಅವಳಿ ವೀರರ ಬಗ್ಗೆ ಕೇಳುವಾಗ ಈಗಲೂ ಮೈ ಮನಗಳು ರೋಮಾಂಚನಗೊಳ್ಳುತ್ತವೆ. ಅವರ ನೆಲದಲ್ಲಿ ಓಡಾಡಿದಾಗ ವೀರ ವಿಪ್ಲವದ ಕರಪುಟದ ಸದ್ದುಗಳು ಮನದಲ್ಲಿ ಪಟಪಟಿಸುತ್ತದೆ. ಪಡುಮಲೆಯಿಂದ ಹೊರಟ ಕೋಟಿ ಚೆನ್ನಯ್ಯರು ಪಿಜಾವಿಗೆ ಬಂದು ಅಲ್ಲಿಂದ ಕಲ್ಲಂಬಿಯತ್ತ ಹೋಗುವ ದಾರಿಯಲ್ಲಿ ಮರ್ದೂರು ಬೀಡಿನ ಪರಿಸರಕ್ಕೆ ಬಂದು ಗೋವಳರೊಂದಿಗೆ ಆಟವಾಡುತ್ತಾರೆ. ಈ ಬೀಡಿನ ದನಗಳು ಹೆಚ್ಚಾಗಿ ಈ ಅಡ್ಕಕ್ಕೆ ಮೇಯಲು ಹೋಗುವುದರಿಂದ ಮರ್ದೂರಡ್ಕವೆಂಬ ಹೆಸರಾಯಿತು ಎನ್ನುವುದು ನಂಬಿಕೆ. ಇಲ್ಲಿಗೆ ದೋಳ್ಪಾಡಿ, ಕಲ್ಲೆಂಬಿ, ಮರ್ದೂರು, ಏನಡ್ಕ, ಮರೋಳಿ ಪ್ರದೇಶಗಳಿಂದ ಗೋವು ಮೇಯಿಸಲು ಗೋವಾಳರು ಬರುತ್ತಿದ್ದರು. ಇದೊಂದು ವಿಶಾಲವಾದ ಹುಲ್ಲುಗಾವಲು ಪ್ರದೇಶ. ಮರ್ದೂರು ಬೀಡಿನ ಪಕ್ಕದಲ್ಲಿಯೇ ಚಂದುಗುಡಿಯ ಉಸ್ತುವಾರಿಯಲ್ಲಿ ನಡೆಯುವ ಗರಡಿ ಶಾಲೆ ಇತ್ತೆಂದು ಪ್ರತೀತಿ. ಇದು ಪಂಜಬಲ್ಲಾಳರ ಉಪಬೀಡು. ಪ್ರಜ್ಞಾ, ಕೋಟಿ ಚೆನ್ನಯ್ಯರು ಮರ್ದೂರು ಅಡ್ಕದಲ್ಲಿ ಗೋವಳರೊಂದಿಗೆ ಆಟ ಆಡ್ತಾರೆ. ನಾವೀಗ ಪ್ರದೇಶವನ್ನು ನೋಡಿ ಬಂದ್ವಿ. ಆಗ ಅದು ವಿಶಾಲ ಪ್ರದೇಶ ಆಗಿತ್ತು. ಈಗ ಬೇರೆ ಗೇರು ಗಿಡಗಳು ಅಲ್ಲಿ ಬಂದಿವೆ. ಆಗ ಅದು ತುಂಬ ವಿಶಾಲವಾದ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಗೋವಳರೊಂದಿಗೆ ಆಟವನ್ನು ಆಡ್ತಿದ್ದಂಥ ಸಂದರ್ಭ ಇದು ಶತಶತಮಾನಗಳ ಹಿಂದೆ. ಅಲ್ಲಿಂದ ಕಲ್ಲೆಂಬಿಗೆ ತೆರಳುವ ಹಾದಿಯಲ್ಲಿ ಈ ಪ್ರದೇಶಕ್ಕೆ ತಲುಪುವಾಗ ಅವರಿಗೆ ಬಾಯಾರಿಕೆ ಆಗುತ್ತೆ. ನಾವೀಗ ಕೆರೆ ಬಳಿ ಇದ್ದೇವಲ್ಲ, ಬಾಯಾರಿಕೆ ಆಗುತ್ತೆ. ಆ ಬಾಯಾರಿಕೆ ಆಗುವಂಥ ಸಂದರ್ಭದಲ್ಲಿ ಇಲ್ಲಿಯ ಆ ಪಾದೆಕಲ್ಲನ್ನು ಸರಿಸಿ ಚೆನ್ನಯ್ಯ ಅದನ್ನು ತನ್ನ ಸೂರ್ಯದಿಂದ ಸರಿಸಿ ಅದನ್ನು ನೀರು ಚಿಮ್ಮಿಸಿ ಆ ನೀರನ್ನು ಕುಡಿದು ಬಾಯಾರಿಕೆ ನೀಗಿಸ್ತಾರೆ ಎನ್ನುವಂಥದ್ದು ಇತಿಹಾಸ. ಗೋವಳರೊಂದಿಗೆ ಆಟವಾಡಿ ತೆರಳುವ ವೇಳೆ ಕೋಟಿ ಚೆನ್ನಯ್ಯರಿಗೆ ಬಾಯಾರಿಕೆಯಾಗುತ್ತದೆ. ಆದರೆ ಅಕ್ಕಪಕ್ಕದ ಮನೆಗಳಲ್ಲಿ ಯಾರೂ ಇರಲಿಲ್ಲ. ಅತ್ತ ಇತ್ತ ನೋಡಿದಾಗ ಗದ್ದೆ ಬದಿಯ ಪಾದೆ ಸಂದುಗಳಿಂದ ನೀರು ಜಿನುಗುವುದು ಕಾಣಿಸುತ್ತದೆ. ಚೆನ್ನಯ್ಯ ತನ್ನ ಸೂರ್ಯದಿಂದ ಕಲ್ಲಿನ ಸಂದಿಗೆ ಹಾಕಿ ಮೀಟಿದಾಗ ಕಲ್ಲು ಎದ್ದು ಬಂತು. ನೀರಿನ ಹೊರತೆ ಚಿಮ್ಮಿತು. ಹಾಗೆ ಅಲ್ಲಿ ನೀರು ಕುಡಿದರೆಂದು ಪ್ರತೀತಿ. ಬಳಿಕ ಇದು ಕೂಟಾಜೆ ಕೆರೆ ಎಂದೇ ಪ್ರಸಿದ್ಧವಾಗುತ್ತದೆ. ಅಲ್ಲಿಯ ನೀರನ್ನು ಅತ್ಯಂತ ಭಕ್ತಿಯಿಂದ ಈಗಲೂ ಜನ ಕುಡಿಯುತ್ತಾರೆ. ಕಷ್ಟ ಬಂದಾಗ ಮುಕ್ತಿಗಾಗಿ ಆ ಕೊಳದ ನೀರಲ್ಲೇ ಮಿಂದು ಪ್ರಾರ್ಥನೆ ಸಲ್ಲಿಸಿ ವಿಮೋಚನೆ ಪಡೆಯುತ್ತಾರೆ. ಈ ಐತಿಹಾಸಿಕವಾದ ಕೆರೆ ಈಗ ಇರುವಂಥದ್ದು ಕುಶಾಲಪ್ಪ ಅವರಿಗೆ ಸೇರಿದಂಥ ಜಾಗದಲ್ಲಿ. ಕುಶಾಲಪ್ಪಣ್ಣ ನಮ್ಮ ಜೊತೆಗಿದ್ದಾರೆ. ಬಹುಶಃ ಅನೇಕ ಶತಮಾನಗಳ ಹಿಂದಿನಿಂದ ಈ ಒಂದು ಸಂಪ್ರದಾಯ ಇದೆ. ಇಲ್ಲಿಂದ ನೀರು ತಗೊಂಡು ಹೋಗುವಂಥದ್ದು ಪುಣ್ಯ ನೀರು ಅಂತ ಭಾವಿಸಲಾಗ್ತದೆ. ಇತಿಹಾಸ ಇದೆ. ನೀವು ಅಂದುಕೊಂಡ ರೀತಿಯಲ್ಲಿ ಬಹುಶಃ ಇಲ್ಲಿ ಮೊದಲು ಯಾರಿದ್ರು, ಈಗ ಈ ನೀರು ಎಲ್ಲಿ ಎಲ್ಲ ಬಳಕೆ ಆಗ್ತಾ ಇದೆ ಮತ್ತು ಇಲ್ಲಿನ ಇತಿಹಾಸವನ್ನು ನೀವು ಕಂಡುಕೊಂಡ ರೀತಿಯಲ್ಲಿ ಹೇಗೆ? ಇಲ್ಲಿ ಮೊದಲಿಂದಲೂ ನಮಗೆ ತಿಳಿದ ಹಾಗೆ ನಮ್ಮ ಹಿರಿಯರು, ನಮ್ಮ ಅಜ್ಜ ಅಜ್ಜಿ ಹೇಳಿಕೊಂಡು ಬಂದ ಹಾಗೆ ಇಲ್ಲಿ ಕೋಟಿ ಚೆನ್ನಯ್ಯರು ಬಂದು ಇಲ್ಲಿ ಒಂದು ಬಾಯಾರಿಕೆಗೆ ಅಂತ ಇಲ್ಲಿ ಅಕ್ಕನ ಮನೆಗೆ ಹೋಗುವಾಗ ಇಲ್ಲಿ ಕೂತು ಇಲ್ಲೊಂದು ಬಾವಿ ಅಂದರೆ ಕಲ್ಲನ್ನು ಎಬ್ಬಿಸಿ ನೀರು ಕುಡಿದು ಹೋಗುವಂಥ ಒಂದು ಇತಿಹಾಸವನ್ನು ನಮ್ಮ ಅಜ್ಜ ಅಜ್ಜಿ ಹೇಳ್ತಾ ಇದ್ರು. ಅದನ್ನೇ ನಾವು ಈಗ ರಿಪೀಟ್ ಮಾಡ್ತಾ ಇದ್ದೇವೆ. ನಮ್ಮ ಮಕ್ಕಳಿಗೂ ಕೂಡ ಅದೇ ಅವರು ಇನ್ನು ಮುಂದೆ ಅದನ್ನೇ ಹೇಳಿ ಬಂದಂಥ ಯಾತ್ರಾರ್ಥಿಗಳಿಗೆ ತಿಳಿಸಬೇಕು
ಮತ್ತು ಇಲ್ಲಿಯ ಇದನ್ನು ಎಲ್ಲ ಅವರೆಲ್ಲ ಬಂದ ಮರವೂರಿನ ಜನಗಳಿಗೆ ಜನ ಬರ್ತಾ ಇರ್ತಾರೆ ಬರ್ತಾ ಇತ್ತೀಚೆಗೆ ಹಲವಾರು ವರ್ಷಗಳಿಂದ ತುಂಬ ಜನ ಬರ್ತಾ ಇದೆ. ಅಲ್ಲಿ ಹೆಣ್ಮೂರಲ್ಲಿ ನೇಮ ಆಗುವ ಸಂದರ್ಭದಲ್ಲಿ ತುಂಬ ಒಂದು ಸಾವಿರಾರು ಜನ ಬಂದು ಇಲ್ಲಿ ನೀರು ಕುಡಿದು ಅವರು ತೀರ್ಥ ಬಾವಿ ಅಂತಲೇ ಇಲ್ಲಿ ಭಾವಿಸ್ತಾರೆ. ಬಂದು ಇಲ್ಲಿಂದ ಅಕ್ಕನಮನೆಗೆ ಹೋಗಿ ಕೆಲವರು ಅಲ್ಲಿಂದ ಇಲ್ಲಿ ಬಂದು ನೀರು ಕುಡಿದು ಹೋಗುವಂಥ ಒಂದು ಇತಿಹಾಸ ಇದೆ. ಕೋಟಿ ಚೆನ್ನೈಯರು ಕೊಳದಿಂದ ಎಬ್ಬಿಸಿ ಹಾಕಿದ ಕಲ್ಲು ಕೊಳದ ಬದಿಯಲ್ಲಿ ಈಗಲೂ ಕಂಡುಬರುತ್ತದೆ. ಕಲ್ಲೆಂಬಿದೋಳದ ಪಯ್ಯ ವೈದ್ಯನ ವಂಶದ ದೈವಗಳ ತಂಬಿಲ ನೇಮಗಳಿಗೆ ಈ ಬಾವಿಯ ನೀರನ್ನು ಈಗಲೂ ಉಪಯೋಗ ಮಾಡುತ್ತಾರೆ. ಕೋಟಿ ಚೆನ್ನೈಯರು ನಡೆದಾಡಿದಂತಹ ನೆಲದಲ್ಲಿ ಈಗಲೂ ಕೂಡ ಅನೇಕ ವೀರ ವಿಪ್ಲವದ ಕುರುಹುಗಳಿವೆ, ಹೆಜ್ಜೆ ಗುರುತುಗಳಿವೆ. ಈ ಪೈಕಿ ಒಂದನ್ನು ನಾವು ವೀಕ್ಷಕರಿಗೆ ತೋರಿಸ್ತಾ ಇದ್ದೇವೆ. ಈಗಾಗಲೇ ಉಲ್ಲೇಖಿಸಿದಾಗ ಇಲ್ಲಿ ಕೂಟಾಜ ಕೆರೆ ಇದೆ. ಏನು ಕೋಟಿ ಚೆನ್ನೈಯರು ಬಾಯಾರಿಕೆ ಆದಂಥ ಸಂದರ್ಭದಲ್ಲಿ ಆ ಸೂರ್ಯದಿಂದ ಆ ಬಂಡೆಗೆ ಒಡೆದು ಅದನ್ನು ಈಗಲೂ ಕೂಡ ಅದು ನಂಬಲಾಗ್ತಾ ಇದೆ. ಇದೇ ಈ ಒಂದು ಬಂಡೆಗೆ ಕೋಟಿ ಚೆನ್ನೈಯರು ತಮ್ಮ ಸೂರ್ಯದಿಂದ ಅದನ್ನು ಸೀಳಿದಂತಹ ಸ್ಥಳ ಎನ್ನುವ ಒಂದು ನಂಬಿಕೆ ಕೂಡ ಇದೆ. ಬಹುಶಃ ಇಂತಹ ಅನೇಕ ಕುರುಹುಗಳು ಈ ಭಾಗದಲ್ಲಿ ಆ ವೀರ ಪುರುಷರ ಕುರಿತಂತೆ ಇದೆ. ಕೋಟಿ ಚೆನ್ನೈಯರು ಬಾಯಾರಿಕೆಯಾದಾಗ ನೀರು ಕುಡಿದ ಈ ಐತಿಹಾಸಿಕವಾದಂಥ ಒಂದು ಸ್ಥಳದಿಂದ ಕೋ-ಆ್ಯಂಕರ್ ಪ್ರಜ್ಞಾ ಸಾಲಿಯನ್ ಕೇರ್ಪಳ, ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ, ಸುದ್ದಿ ಬಳಗದ ಸಂಕಪ್ಪ ಸಾಲಿಯನ್ ಅಲೆಕ್ಕಾಡಿ ಮತ್ತು ಕರುಣಾಕರ ಕೆಮ್ಮಾರ್ ಅವರ ಜೊತೆ ನಾನು ದುರ್ಗಾಕುಮಾರ್ ನಾಯಕರೇ, ಸುದ್ದಿ ನ್ಯೂಸ್ ಸುದ್ದಿ.